ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಈ ಸಂಚಿಕೆಯಲ್ಲಿ ನೀವು ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಿದ್ರೆ ಆ್ಯಂಡ್ ಇನ್ಶೂರೆನ್ಸ್ ಕಂಪನಿ ಯಾವ ಸಂದರ್ಭಗಳಲ್ಲಿ ನಿಮಗೆ ಇನ್ಶೂರೆನ್ಸ್ ಕೊಡೋಕ್ಕೆ ನಿರಾಕರಿಸಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಇನ್ಶೂರೆನ್ಸ್ನ ಅಪ್ಲೈ ಮಾಡಬೇಕು ಅಂದರೆ ನೀವು 18 ಇಯರ್ಸ್ ಆ್ಯಂಡ್ ಅಬವ್ ಇರಬೇಕು ಆ್ಯಂಡ್ ನಿಮ್ಮ ಹತ್ರ ವ್ಯಾಲಿಡ್ ಲೈಸೆನ್ಸ್ ಇರಬೇಕು. ನಿಮ್ಮ ಹತ್ರ ವ್ಯಾಲಿಡ್ ಲೈಸೆನ್ಸ್ ಇಲ್ಲದೆ ನೀವೇನಾದರೂ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವರು ಕೊಡೋಕ್ಕೆ ಇನ್ಕಾರವನ್ನು ಮಾಡಬಹುದು. ಆ್ಯಂಡ್ ನೀವು ವ್ಯಾಲಿಡ್ ಲೈಸೆನ್ಸ್ ಇದ್ದು ಅದು RTO ಇಂದಾನೇ ಇಶ್ಯೂ ಆಗಿರಬೇಕು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಅದನ್ನ ನೀವು ರೆನ್ಯೂವಲ್ ಮಾಡಿಸ್ಕೊತಾನೆ ಇರಬೇಕು. ಇನ್ ಕೇಸ್ ನಿಮ್ಮ ಹತ್ರ ಲೈಸೆನ್ಸ್ ಇದ್ದು ಅದು ಎಕ್ಸ್ಪೈರ್ ಆಗಿ ನೀವು ಇನ್ಶೂರೆನ್ಸ್ನ ಕ್ಲೇಮ್ ಮಾಡಿದ್ರೆ ಇನ್ಶೂರೆನ್ಸ್ ಕಂಪನಿ ಅದನ್ನು ರಿಜೆಕ್ಟ್ ಮಾಡಬಹುದು. ಆ್ಯಂಡ್ ನೀವು ಏನಾದರೂ ಕುಡ್ಕೊಂಡು ಗಾಡಿ ಓಡಿಸಿ ಆಕ್ಸಿಡೆಂಟ್ ಆಯಿತು ಆ್ಯಂಡ್ ಅದಾದಮೇಲೆ ನೀವು ಇನ್ಶೂರೆನ್ಸ್ನ ಕ್ಲೇಮ್ ಮಾಡಿದ್ರೆ ಅಂತಹ ಸಂದರ್ಭಗಳಲ್ಲೂ ಕೂಡ ಇನ್ಶೂರೆನ್ಸ್ ಕೊಡೋಕ್ಕೆ ಅವರು ರಿಜೆಕ್ಟ್ ಮಾಡಬಹುದು, ಅವರು ನಿರಾಕರಿಸಬಹುದು. ಆ್ಯಂಡ್ ನೀವು ಏನಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ನ ತಗೊತಾ ಇದ್ರೆ ಅಥವಾ ಪ್ರೀ ಓನ್ ಕಾರ್ನ ತಗೊತಾ ಇದ್ರೆ ಬರೀ ನಿಮ್ಮ ಹೆಸರ ಮೇಲೆ RC ಮಾತ್ರ ಟ್ರಾನ್ಸ್ಫರ್ ಮಾಡಿಕೊಂಡು ನೀವೇನಾದರೂ ಇನ್ಶೂರೆನ್ಸ್ ಪಾಲಿಸಿನ ನಿಮ್ಮ ಹೆಸರಲ್ಲಿ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನಿಮ್ಮ ಇನ್ಶೂರೆನ್ಸ್ನ ಅವರು ಇನ್ಶೂರೆನ್ಸ್ ಕ್ಲೇಮ್ನ ಏನು ಕ್ಲೇಮ್ ಮಾಡಿರ್ತೀರಾ ಅದನ್ನ ಅವರು ರಿಜೆಕ್ಟ್ ಮಾಡಬಹುದು. ಸೊ ನೀವೇನು ನೆನಪಲ್ಲಿ ಇಟ್ಕೊಳ್ಬೇಕಂದ್ರೆ ನೀವು ಇವಾಗ ಒಂದು ಪ್ರೀ ಓನ್ಡ್ ಕಾರ್ನ ತಗೊತಾ ಇದ್ರೆ ನೀವು ಆ ಇನ್ಶೂರೆನ್ಸ್ ಕೂಡ ನಿಮ್ಮ ಹೆಸರಲ್ಲಿ ಮಾಡಿಸ್ಕೊಳ್ಬೇಕು ಮತ್ತೆ RC ಏನಿರುತ್ತೆ ಅದನ್ನು ಕೂಡ ನಿಮ್ಮ ಹೆಸರಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗಿ ಬರುತ್ತದೆ. ಇಲ್ಲ ಅಂದ್ರೆ ಅವರು ನಿಮ್ಮ ಇನ್ಶೂರೆನ್ಸ್ ಕ್ಲೇಮ್ ಏನು ಮಾಡಿರ್ತೀರ ಅದನ್ನು ಅವರು ರಿಜೆಕ್ಟ್ ಮಾಡಬಹುದು. ಆ್ಯಂಡ್ ನೀವೇನಾದರೂ ನಿಮ್ಮ ನೆಗ್ಲಿಜೆಂಟ್ ಬಿಹೇವಿಯರ್ ಇಂದ ಆಕ್ಸಿಡೆಂಟ್ ಆಗಿ ನೀವೇನಾದರೂ ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ತಾ ಇದ್ರೆ ಅಂತಹ ಸಂದರ್ಭಗಳಲ್ಲೂ ಕೂಡ ರಿಜೆಕ್ಟ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಏನಾದರೂ ಫ್ಲಡ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ಆ್ಯಂಡ್ ಗಾಡಿಗೆ ಅರ್ಧಷ್ಟು ನೀರು ಕವರ್ ಆಗಿರುತ್ತೆ, ನೀವು ಇನ್ನೂ ಗಾಡಿ ಓಡಿಸ್ಕೊಂಡಿದ್ದು ಏನಾದರೂ ಅಪಘಾತ ನಡೆದು ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ಅವ್ರು ರಿಜೆಕ್ಟ್ ಮಾಡಬಹುದು. ಅಥವಾ ಇಂಜಿನ್ ಕೆಟ್ಟೋಗಿದ್ದು ನೀವು ಇನ್ನೂ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಅಂತಹ ಸಂದರ್ಭಗಳಲ್ಲೂ ಕೂಡ ಅವರು ರಿಜೆಕ್ಟ್ ಮಾಡಬಹುದು. ಆ್ಯಂಡ್ ನಿಮ್ಮ ನೆಗ್ಲಿಜೆಂಟ್ ಕಾರಣಗಳಿಂದ ಅಥವಾ ನೀವು ನಾನು ಮುಂಚೆ ಹೇಳಿದ ಹಾಗೆ ನೀವು ಕುಡ್ಕೊಂಡು ಏನಾದರೂ ಗಾಡಿ ಓಡಿಸಿದ್ದೀರಾ ಆ್ಯಂಡ್ ಆಕ್ಸಿಡೆಂಟ್ ಆಯಿತು ಆ್ಯಂಡ್ ಅವರು ಆವಾಗ ಇನ್ಶೂರೆನ್ಸ್ನ ಕೊಡೋಕ್ಕೆ ಅವರು ನೆಗ್ಲೆಕ್ಟ್ ಮಾಡಬಹುದು. ಮತ್ತು ನಾನ್ ಡಿಸ್ಕ್ಲೋಜರ್ ಆಫ್ ಫ್ಯಾಕ್ಟ್ಸ್ ಅಂದರೆ ಇವಾಗ ನೀವು ಗಾಡಿನ ಪರ್ಚೇಸ್ ಮಾಡಿರ್ತೀರಾ, ಆ ಪರ್ಚೇಸ್ ಹೇಗೆ ಮಾಡಿರ್ತೀರಾ ಹಾಗೆ ಮೇಂಟೈನ್ ಮಾಡ್ಕೊಂಡಿದ್ರೆ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ಕೊಡ್ತಾರೆ. ಆದರೆ ನೀವು ಆ ಗಾಡಿಗೆ ಏನಾದರೂ ಮಾಡಿಫಿಕೇಶನ್ಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ LPGಗೆ ಕನ್ವರ್ಟ್ ಮಾಡ್ಕೊಂಡಿದ್ರೆ ಅಥವಾ CNGಗೆ ಕನ್ವರ್ಟ್ ಮಾಡ್ಕೊಂಡಿದ್ರೆ ನೀವು ಇನ್ಶೂರೆನ್ಸ್ ಕಂಪನಿಗೆ ಹೇಳಬೇಕು ಈ ಥರ ಆಗಿದೆ ಅಂತ ಹೇಳಿ ನೀವು ಪ್ರೀಮಿಯಂನ ಕಟ್ಟಬೇಕು. ಇನ್ ಕೇಸ್ ನೀವು ಅದು ಹೇಳ್ದೆ ಏನಾದರೂ ಆಕ್ಸಿಡೆಂಟ್ ಆಗಿ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಕ್ ಟ್ರೈ ಮಾಡಿದ್ರೆ ಅವರು ನಾನ್ ಡಿಸ್ಕ್ಲೋಜರ್ ಆಫ್ ಫ್ಯಾಕ್ಟ್ ಅಂತ ಹೇಳ್ಬಿಟ್ಟು ಅವರು ನಿಮಗೆ ಇನ್ಶೂರೆನ್ಸ್ ಕೊಡೋಕ್ಕೆ ಅವರು ನಿರಾಕರಿಸಬಹುದು. ಆ್ಯಂಡ್ ಇನ್ನೊಂದು ಸಂದರ್ಭ ಏನು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಗಾಡಿನ ತಗೊಂಡಿರ್ತೀರಾ, ನಿಮ್ಮ ಸೆಲ್ಫ್ ಪರ್ಪಸ್ಗೆ ನೀವು ಗಾಡಿಯನ್ನು ತಗೊಂಡಿರ್ತೀರಾ, ಆದರೆ ಅದನ್ನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರ್ತೀರಾ, ಅಂದರೆ ಟ್ಯಾಕ್ಸಿ ಥರ ಕನ್ವರ್ಟ್ ಮಾಡ್ಕೊಂಡಿರ್ತೀರಾ ಅಥವಾ ಯಾರೋ ಬೇರೆ ಅವ್ರಿಗೆ ಕೊಟ್ಟಿರ್ತೀರಾ ಗಾಡಿ ಓಡಿಸೋಕ್ಕೆ. ನೀವು ಆ ಥರ ಏನಾದರೂ ಮಾಡ್ತಾ ಇದ್ರೆ ನೀವೊಂದು ಕಮರ್ಷಿಯಲ್ ಲೈಸೆನ್ಸ್ನ ತಗೊಳ್ಬೇಕು. ನೀವೇನಾದರೂ ಕಮರ್ಷಿಯಲ್ ಲೈಸೆನ್ಸ್ನ ತಗೊಂಡಿಲ್ಲ ಅಂದರೆ ಅಂತಹ ಸಂದರ್ಭಗಳಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿ ನೀವು ಇನ್ಶೂರೆನ್ಸ್ನ ಕ್ಲೇಮ್ ಮಾಡಿದ್ರೆ ಅವರು ಆ ಕ್ಲೇಮ್ನ ರಿಜೆಕ್ಟ್ ಮಾಡಬಹುದು, ನಿಮಗೆ ಅವರು ಇನ್ಶೂರೆನ್ಸ್ನ ಕೊಡಲ್ಲ. ಸೊ ಇನ್ ಕೇಸ್ ನೀವು ಇನ್ಶೂರೆನ್ಸ್ನ ಕೇಳ್ತಾ ಇದ್ರೆ ನೀವು ಏನು ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ ಇವೆಲ್ಲ ಕಂಡೀಷನ್ಸ್ ಕರೆಕ್ಟ್ ಇದೆಯಾ. ಇನ್ ಕೇಸ್ ನಿಮ್ಮ ಹತ್ರ ಲೈಸೆನ್ಸ್ ಸರಿಯಾಗಿರಬೇಕು, ನೀವು 18 ಇಯರ್ಸ್ ಆಫ್ ಅಬವ್ ಇರಬೇಕು ಆ್ಯಂಡ್ ಆಕ್ಸಿಡೆಂಟ್ ಅದು ನಿಮ್ಮ ಕಾರಣದಿಂದ ನಿಮ್ಮ ನೆಗ್ಲಿಜೆನ್ಸ್ ಇಂದ ಆಗಿರಬಾರ್ದು. ಬರೀ ಅಂತಹ ಸಂದರ್ಭಗಳಲ್ಲಿ ನೀವೇನಾದರೂ ಅವ್ರಿಗೆ ಅಪ್ಲೈ ಮಾಡಿ ಅವ್ರು ಕೊಟ್ಟಿಲ್ಲ ಅಂದರೆ ನೀವು ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡು ಅದನ್ನು ಚಾಲೆಂಜ್ ಮಾಡಿ ನೀವು ಇನ್ಶೂರೆನ್ಸ್ನ ಪಡಿಬಹುದು ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಮಸ್ಕಾರ.